ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗಾಗಲೇ ದುಬಾರಿ ದುನಿಯಾದಲ್ಲಿ ಜನ ಬೇಸತ್ತು ಹೋಗಿದ್ದಾರೆ. ಅದರಲ್ಲೂ ಬೆಂಗಳೂರಿನ ಜನರಿಗೆ ರಾಜ್ಯ ಸರ್ಕಾರ ಒಂದ್ ಕಡೆ ಶಾಕ್ ಕೊಡ್ತಿದ್ರೆ ಮತ್ತೊಂದ್ ಕಡೆ ಕೇಂದ್ರ ಸರ್ಕಾರವು ಶಾಕ್ ಕೊಡ್ತಿದೆ. ಅಗತ್ಯ ವಸ್ತುಗಳ ಬೆಲೆ ಬಳಿಕ ಈಗ ಮತ್ತೊಂದು ಶಾಕ್ ನೀಡೋದಕ್ಕೆ ನಮ್ಮ ಮೆಟ್ರೋ ಮುಂದಾಗಿದೆ. ಪ್ರಯಾಣದ ದರವನ್ನ 12% ಏರಿಸಿ ಅಂತ ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದು ನಮ್ಮ ಮೆಟ್ರೋ ಇನ್ನಷ್ಟು ಹೊರೆಯಾಗುವ ಸಾಧ್ಯತೆ ಹೆಚ್ಚಳವಾಗಿದೆ. ಮತ್ತೆ ಏರಿಕೆಯಾಗುತ್ತಾ ನಮ್ಮ ಮೆಟ್ರೋ ಟಿಕೆಟ್ ದರ? 12% ಏರಿಸಿ ಅಂತ ಕೇಂದ್ರಕ್ಕೆ ಮನವಿ ಸಲ್ಲಿಸಿದ ಬಿಎಂಆರ್ಸಿಎಲ್. ಬಿಎಂಟಿಸಿಗೆ ಪರ್ಯಾಯ ಸಾರಿಗೆ ಅಂದ್ರೆ ನಮ್ಮ ಮೆಟ್ರೋ. ನಿತ್ಯ 10 ಲಕ್ಷ ಪ್ರಯಾಣಿಕರು ಬಳಸೋ ಮೆಟ್ರೋ ಇದೀಗ ದುಬಾರಿಯಾಗಲಿದೆ. ಹೌದು, ನಿರ್ವಹಣಾ ವೆಚ್ಚದ ನೆಪವೊಡ್ಡಿ ಬಿಎಂಆರ್ಸಿಎಲ್ ದರ ಹೆಚ್ಚಳ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದೆ. ಅದು 3 ವರ್ಷಗಳಿಗೊಮ್ಮೆ 12% ಹೆಚ್ಚಳ ಮಾಡಬೇಕು ಅಂತ ಮನವಿ ಮಾಡಿದ್ದು, ದರ ಹೆಚ್ಚಳ ಇದೀಗ ಕೇಂದ್ರದ ಅಂಗಳದಲ್ಲಿದೆ. ಕಾರ್ಯಾಚರಣೆ ವೆಚ್ಚ ಮತ್ತು ಆರ್ಥಿಕ ನಷ್ಟ ಸರಿದೂಗಿಸೋ ನಿಟ್ಟಿನಲ್ಲಿ ದರ ಏರಿಕೆ ಅನಿವಾರ್ಯ ಅಂತ ಬಿಎಂಆರ್ಸಿಎಲ್ ಹೇಳ್ತಾ ಇದೆ. ಈ ಹಿಂದೆ ಪ್ರತಿ ವರ್ಷ 5% ದರ ಹೆಚ್ಚಳ ಮಾಡುವ ಯೋಜನೆ ರೂಪಿಸಲಾಗಿತ್ತು. ಆದರೆ ಪ್ರಯಾಣಿಕರ ಮೇಲಿನ ಹೆಚ್ಚುವರಿ ಹೊರೆ ಗಮನಿಸಿ ಕೇಂದ್ರ ಪ್ರಸ್ತಾವನೆಗೆ ಒಪ್ಪಿಗೆ ನೀಡಿರಲಿಲ್ಲ. ಇದೀಗ ಹೊಸ ಮಾದರಿಯಲ್ಲಿ 3 ವರ್ಷಕ್ಕೊಮ್ಮೆ 12% ದರ ಹೆಚ್ಚಳಕ್ಕೆ ಅನುಮತಿಯನ್ನ ಕೋರಿ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ. ಕಳೆದ ವರ್ಷ ಅಂದ್ರೆ 2025ರಲ್ಲಿ ಮೆಟ್ರೋ ಪ್ರಯಾಣ ದರದಲ್ಲಿ 51% ಏರಿಕೆ ಮಾಡಲಾಗಿತ್ತು. ಆ ನಿರ್ಧಾರ ತೀವ್ರ ಸಾರ್ವಜನಿಕ ಆಕ್ರೋಶಕ್ಕೂ ಕಾರಣವಾಗಿತ್ತು. ಅದೇ ವರ್ಷದಲ್ಲಿ 2ನೇ ಬಾರಿ ಏರಿಕೆಗೆ ಮುಂದಾದಾಗ ಮತ್ತಷ್ಟು ವಿರೋಧ ಕೇಳಿ ಬಂದಿದ್ದ ಹಿನ್ನೆಲೆಯಲ್ಲಿ ಆ ನಿರ್ಧಾರವನ್ನ ಕೈಬಿಡಲಾಗಿತ್ತು. ಆದ್ರೀಗ ಮತ್ತೆ ದರ ಏರಿಕೆಗೆ ಹೊರಟಿರೋದು ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿದೆ. ಸದ್ಯಕ್ಕೆ ಇದು ಕೇವಲ ಪ್ರಸ್ತಾವನೆಯಷ್ಟೇ ಆಗಿದ್ದು, ಕೇಂದ್ರ ಸರ್ಕಾರದಿಂದ ಅಂತಿಮ ಅನುಮೋದನೆ ಇನ್ನೂ ದೊರೆತಿಲ್ಲ. ಸರ್ಕಾರದ ನಿರ್ಧಾರದ ಮೇಲೆ ಮೆಟ್ರೋ ಪ್ರಯಾಣ ದರ ಏರಿಕೆಯ ಭವಿಷ್ಯ ನಿರ್ಧಾರವಾಗಲಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.